ಚಿನ್ನಸ್ವಾಮಿ ಸ್ಟೇಡಿಯಂ ಕಿಲ್ಲರ್ ಕೇಸ್ ಈಗ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ. ಸರ್ಕಾರದ ವಿರುದ್ಧವೂ ಶುರುವಾಗಿದೆ ಕಾನೂನು ಹೋರಾಟ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜಭವನದ ಕದ ತಟ್ಟಿದ ಖಾಸಗಿ ದೂರುದಾರ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದೂರು ದಾಖಲಿಗೆ ಅನುಮತಿಯನ್ನ ಕೋರಿ ರಾಜಭವನಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಕೋರಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ಸಿಎಂ ಡಿಸಿಎಂ ವೈಫಲ್ಯ ಅಂತ ಹೇಳಿ ದೂರನ್ನ ಕೊಡಲಾಗಿದೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ದೂರು ಸಲ್ಲಿಕೆ ಮಾಡಿದ್ದಾರೆ ಲೋಹಿತ್. ರಾಜ್ಯಪಾಲರ ಅಂಗಳವನ್ನ ತಲುಪುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಇದೀಗ ದೂರು ಸಲ್ಲಿಕೆ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದಿದ್ದಾರೆ. ರಾಜ್ಯಪಾಲರಿಗೆ ಇದೀಗ ದೂರನ್ನ ಕೂಡ ಕೊಡಲಾಗಿರುವಂಥದ್ದು. ರಾಜ್ಯಪಾಲರ ನಿಲುವೇನಾಗಿರುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ರಾಜ್ಯಪಾಲರನ್ನ ಭೇಟಿ ಮಾಡಿದ್ರ ಲೋಹಿತ್ ಅವರು? ಭೇಟಿ ಮಾಡಿ ದೂರು ಕೊಟ್ರ ಅಥವಾ ಯಾವ ಮುಖಾಂತರ ಈ ಒಂದು ದೂರನ್ನ ಕೊಟ್ಟಿದ್ದಾರೆ? ಅನುಮತಿಯನ್ನ ಕೋರಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಲೋಹಿತ್. 11 ಜನರ ಸಾವಾಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತೆ ಡಿಸಿಎಂ ವೈಫಲ್ಯ ಅಂತ ಹೇಳಿ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಲೋಹಿತ್ ಅವರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಕೋರಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೂರು ದಾಖಲಿಗೆ ಅನುಮತಿಯನ್ನ ಕೋರಿ ರಾಜಭವನದ ಕದವನ್ನ ತಟ್ಟಿದ್ದಾರೆ ಖಾಸಗಿ ದೂರುದಾರ ಲೋಹಿತ್. ಏನ್ ಕ್ರಮ ಕೈಗೊಳ್ಳುತ್ತೆ? ಮುಂದಿನ ಸ್ಟೆಪ್ ಏನು? ಚಿನ್ನಸ್ವಾಮಿ ಸ್ಟೇಡಿಯಂ ಕೇಸ್ ಈಗ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ. ಜನರ ನಿಯಂತ್ರಣಕ್ಕೆ ಯಾವುದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಹೇಳಿ ದೂರುದಾರ ಹೇಳ್ತಾ ಇದ್ದಾರೆ. ಆರ್ಸಿಬಿ ಕಪ್ ಗೆದ್ದ ಬಳಿಕ ತರಾತುರಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ತಯಾರಿ ಮಾಡಿಕೊಂಡ್ರು. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಜನರ ನಿಯಂತ್ರಣಕ್ಕೆ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಿಲ್ಲ. ಪೂರ್ವ ತಯಾರಿ ಇಲ್ಲದೆ ಸಂಭ್ರಮಾಚರಣೆಯನ್ನ ನಡೆಸಲಾಗಿದೆ. ಕ್ರಿಮಿನಲ್ ನೆಗ್ಲಿಜೆನ್ಸಿ ಆಗಿರೋದು ಈಗ ಕಾರಣಗಳನ್ನ ಪರಿಗಣಿಸಿ, ಈ ರೀತಿಯಾದಂತಹ ಕಾರಣಗಳನ್ನ ಪರಿಗಣಿಸಿ ದೂರನ್ನ ದಾಖಲಿ ಮಾಡೋದಕ್ಕೆ ಅನುಮತಿಯನ್ನ ಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ. ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟರೆ ಎಫ್ಐಆರ್ ದಾಖಲು ಮಾಡುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂಗೆ ಕಾನೂನು ಕಂಟಕ ಶುರುವಾಗುವ ಸಾಧ್ಯತೆಗಳು ಕೂಡ ಇದೆ. ಏನಾಗಬಹುದು? ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ರಾಜ್ಯಪಾಲರು? ಮತ್ತೆ ರಾಜ್ಯಪಾಲರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲಿ? ವಿಧಾನಸೌಧದಲ್ಲಿ ರಾಜ್ಯಪಾಲರು ಕೂಡ ಭಾಗಿಯಾಗಿದ್ರು. ಆಟಗಾರರನ್ನ ನೋಡಿದ್ರು ಅವರು ಕೂಡ. ಮತ್ತೆ ಸನ್ಮಾನ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು ರಾಜ್ಯಪಾಲರು ಯಾವ ರೀತಿಯಾಗಿ ಪರಿಗಣಿಸ್ತಾರೆ? ರಾಜ್ಯಪಾಲರು ಒಪ್ಪಿಗೆಯನ್ನ ಕೊಟ್ರೆ ಸಿಎಂ ಮತ್ತೆ ಡಿಸಿಎಂ ವಿರುದ್ಧ ದೂರು ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾರ್ಯಕ್ರಮವನ್ನ ಹೇಗೆ ಇವರು ಅಷ್ಟು ತರಾತುರಿಯಲ್ಲಿ ಮಾಡಿದ್ರು? ಯಾಕೆ ಮಾಡಿದ್ರು? ಈಗ 11 ಜನರ ಸಾವಾಗಿದೆ. ಅದಕ್ಕೆ ಯಾರು ಹೊಣೆ? ನೀವೀಗಾಗಲೇ ಏನು ಅಧಿಕಾರಿಗಳ ತಲೆದಂಡ ಮಾಡಿದ್ದೀರಿ, ಮತ್ತೆ ಒಂದಷ್ಟು ಜನ ರಿಸೈನ್ ಮಾಡಿದ್ದಾರೆ. ಈ ಇಡೀ ಕಾರ್ಯಕ್ರಮದ ಹೊಣೆಯನ್ನ ಯಾರು ಹೊರ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ಎನ್ಒ ಮಾರುತಿ, ರಾಜ್ಯಪಾಲರ ಅಂಗಳಕ್ಕೆ ಈ ಒಂದು ವಿಚಾರ ತಲುಪುತ್ತೆ ಅಂದ್ರೆ ಈಗೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಸಾವನ್ನಪ್ಪಿದ್ರು, ವಿಚಾರ ತಲುಪುತ್ತೆ ಅನ್ನುವಂತಹ ಗೊತ್ತಿರುವಂತಹ ವಿಚಾರ. ಏನು ಮಾಡಬಹುದು ರಾಜ್ಯಪಾಲರು ಅಂತ ಹೇಳಿ? ರಮ್ಯಾ, ಒಂದು ಕಡೆ ರಾಜ್ಯ ಸರ್ಕಾರ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದರೂ ಕೂಡ ಅದರ ಜವಾಬ್ದಾರಿಯನ್ನು ರಾಜಕಾರಣಿಗಳು ಅಂದರೆ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಯಾರು ಕೂಡ ಹೊರೋದಕ್ಕೆ
ಸಿದ್ಧರಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಅನ್ನುವಂಥದ್ದನ್ನೇ ಕಾರಣವನ್ನು ಇಟ್ಕೊಂಡು ಕಮಿಷನರ್ ಸೇರಿದಂತೆ 7 ಜನ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂಥ ಕೆಲವರನ್ನು 5 ಜನರನ್ನು ಅಮಾನತು ಮಾಡಿದ್ದಾರೆ. ಇನ್ನು 3 ವರ್ಗಾವಣೆ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ದೂರುದಾರರು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಇದು ಕೇವಲ ಪೊಲೀಸ್ ಅಧಿಕಾರಿಗಳಿಂದ ಆದಂತಹ ಅವ್ಯವಸ್ಥೆ ಅಲ್ಲ, ಅವರಿಂದ ಆದಂತಹ ಅಚಾತುರ್ಯದ ಕೆಲಸ ಅಲ್ಲ, ಕ್ರೆಡಿಟ್ ಪಾಲಿಟಿಕ್ಸ್ಗೋಸ್ಕರ ನಡೆದಂತಹ ಒಂದು ಪೈಪೋಟಿಯಲ್ಲಿ ಆದಂತಹ ದೊಡ್ಡ ಮಟ್ಟದ ಹಾನಿ. ಇದರ ಹಿಂದೆ ರಾಜ್ಯ ಸರ್ಕಾರ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಇದರ ಜವಾಬ್ದಾರಿಯನ್ನು ಒತ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ದೂರುದಾರರು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಮೊನ್ನೆ PIL ಹೈಕೋರ್ಟಲ್ಲಿ ಸಲ್ಲಿಕೆ ಮಾಡಿದ್ರು, ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ. ಅದೇ ಸಂದರ್ಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಆ ಅರ್ಜಿ ಇನ್ನೂ ಕೂಡ ವಿಚಾರಣೆಯಲ್ಲಿ ಇದೆ. ಇದರ ನಡುವೆ ನ್ಯಾಯಾಂಗ ತನಿಖೆಗೆ ಸರ್ಕಾರ ವಹಿಸಿದೆ. ಆದರೆ ದೂರುದಾರರು ಈಗ ರಾಜ್ಯಪಾಲರ ಕದ ತಟ್ಟಿರುವುದು ಕಾರಣ ಏನು ಅಂತ ಹೇಳಿದ್ರೆ, ಇದರ ನೇರ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವಹಿಸ್ಕೊಳ್ಬೇಕು ಅಂತ, ಜೊತೆಗೆ ಇಡೀ ಸರ್ಕಾರ ಇದರಲ್ಲಿ ಪಾತ್ರಧಾರಿಗಳು ಅನ್ನುವಂತಹ ಒಂದು ವಿಚಾರವನ್ನು ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸಹಜವಾಗಿ ಸಿಎಂ ಹಾಗೂ ಡೆಪ್ಯೂಟಿ CM ಸೇರಿದಂತೆ ಸಚಿವರುಗಳ ವಿರುದ್ಧ FIR ದಾಖಲಾಗೋದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ಯಾವುದಾದ್ರೂ ಕೋರ್ಟಲ್ಲಿ PCR ದಾಖಲು ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗುತ್ತೆ. ಹಿಂದೆ ನಾವು ಸಿದ್ದರಾಮಯ್ಯವರ ಮೂಡ ಪ್ರಕರಣದಲ್ಲಿ ನಾವು ನೋಡಿದ್ದೀವಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕವೇ ಅವ್ರ ವಿರುದ್ಧ PCR ದಾಖಲು ಮಾಡಿಕೊಂಡಿದ್ದು, PCR ವಿಚಾರಣೆ ಕೂಡ ಆಗಿದ್ದು. ಅದೇ ರೀತಿಯಾದಂಥ ಒಂದು ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಈಗ ದೂರುದಾರರು ಮುಂದಾಗಿರುವಂಥದ್ದು. ರಾಜಭವನಕ್ಕೆ ನಿನ್ನೆ ಅಷ್ಟೇ ದೂರನ್ನು ಕೊಟ್ಟಿದ್ದಾರೆ. ಬಹುತೇಕ ಸೋಮವಾರ ರಾಜ್ಯಪಾಲರು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ದೂರುದಾರರು ಯಾರ ಹೆಸರುಗಳನ್ನು ಆ ದೂರಿನಲ್ಲಿ ಪ್ರಸ್ತಾಪ ಮಾಡಿದಾರೋ ಅವರ ಪಾತ್ರ ಏನಿತ್ತು ಅನ್ನುವಂಥದ್ದನ್ನು ನೋಡಿ, ಒಂದು ವೇಳೆ ದಾಖಲೆಗಳು ರಾಜ್ಯಪಾಲರಿಗೆ ಸರಿದೆ ಅನ್ನುವಂಥದ್ದನ್ನು ಅವ್ರಿಗೆ ಮನವರಿಕೆ ಆದರೆ ಬಹುತೇಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ದೂರುದಾರರು PCR ಕೂಡ ದಾಖಲು ಮಾಡುವಂಥ ಒಂದು ಸಾಧ್ಯತೆ ಇದೆ. ರಮ್ಯಾ, ವಿಧಾನಸೌಧದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಕೂಡ ಇದ್ರು, ಮತ್ತೆ ಈ ಒಂದು ಕಾರಣವನ್ನ ಕೇಳಿ ನೋಟಿಸ್ ಕೊಡ್ತಾರ ಅಂತ ಹೇಳಿ, ಮತ್ತೆ ಸಾಕ್ಷ್ಯಾಧಾರಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಲೋಹಿತ್ ಯಾವ ರೀತಿಯಾದಂತಹ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ರಮ್ಯಾ, ದೂರುದಾರ ಕೊಟ್ಟಿರುವಂತಹ ಈ ದೂರಿನಲ್ಲಿ ಕೇವಲ 3 ಪುಟಗಳ ದೂರು ಅಷ್ಟೇ ಕೊಟ್ಟಿಲ್ಲ. ಆದರೆ ಈ ಘಟನೆ ಅಂದರೆ 3ನೇ ತಾರೀಕು ಫೈನಲ್ ಪಂದ್ಯ ಆದ ಬಳಿಕ ಆ ಕ್ಷಣದಿಂದ ಆ ಘಟನೆ ಕಂಪ್ಲೀಟ್ ಆಗೋವರೆಗೂ ಕೂಡ ಏನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ ಅಂತ ಒಂದು ಕಡೆ ಹೈಕೋರ್ಟಲ್ಲಿ PIL ಸಲ್ಲಿಕೆ ಮಾಡಿರುವಂತಹ ಅದೇ ದೂರುದಾರ ಮತ್ತೊಂದು ಅರ್ಜಿಯನ್ನು ಕೊಟ್ಟಿರೋದ್ರಿಂದ ಹೈಕೋರ್ಟಲ್ಲಿ PIL ಅಲ್ಲಿ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ದಾಖಲೆಗಳನ್ನು ಸಂಗ್ರಹಣೆ ಮಾಡಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಸಲ್ಲಿಕೆ ಮಾಡಿದ್ರೋ ಆ ಎಲ್ಲ ದಾಖಲೆಗಳನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಅಂದರೆ ಕಮಿಷನರ್ಗೆ ಕೊಟ್ಟಂತಹ ಒಂದು ಮನವಿ ಆಗಿರ್ಬೋದು, DPRಗೆ ಕೊಟ್ಟಂತಹ ಒಂದು ಮನವಿ ಆಗಿರ್ಬೋದು, ಇದೆಲ್ಲದಕ್ಕಿಂತಲೂ ಕೂಡ ಮಿಗಿಲಾಗಿ ಕಮಿಷನರ್ ಅವರು 2 ಕಡೆ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತಹ ಒಂದು ಟಿಪ್ಪಣಿಯನ್ನು ಏನು ಬರೆದಿದ್ರು ಆ ಟಿಪ್ಪಣಿ ಸಮೇತ ರಾಜ್ಯಪಾಲರಿಗೆ ದಾಖಲೆಗಳನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಒಂದು ವೇಳೆ ರಾಜ್ಯಪಾಲರು ದೂರುದಾರರು ಕೊಟ್ಟಿರುವಂತಹ ಈ ದಾಖಲೆಗಳು ಎಲ್ಲವೂ ಕೂಡ ಸರಿ ಇದ್ದಾವೆ, ಇದು PCR ದಾಖಲು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಅಂತ ಅವ್ರಿಗೆ ಮನವರಿಕೆ ಆಗಿದ್ದೆ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು. ಬಹುತೇಕ ಇಂತಹ ಒಂದು ಪ್ರಕರಣಗಳಲ್ಲಿ ರಾಜ್ಯಪಾಲರು ಸಹಜವಾಗಿ ಕಾನೂನು ಪಂಡಿತರ ಮೊರೆ ಹೋಗ್ತಾರೆ, ಕಾನೂನು ಪಂಡಿತರ ಅಭಿಪ್ರಾಯವನ್ನು ಪಡೆದು ಮುಂದಿನ ಹೆಜ್ಜೆಯನ್ನು ಇಡುವಂತಹ ಒಂದು ಸಾಧ್ಯತೆ ಇರುತ್ತೆ. ರಮ್ಯಾ, ಓಕೆ, ಗವರ್ನರ್ಗೆ ಸಲ್ಲಿಕೆ ಮಾಡಿರುವಂತಹ ಈ 3 ಪುಟಗಳ ಇದರಲ್ಲಿ ಏನೆಲ್ಲ ಇದೆ, ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಗವರ್ನರಿಂದ ರಿಪ್ಲೈ ಬಂದಿದ್ಯಾ ಅವರಿಗೆ, ಲೋಹಿತ್ ಅವರಿಗೆ ಅನ್ನುವಂಥದ್ದು, ಮತ್ತೆ FIR ದಾಖಲಾಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಈಗ ನಿನ್ನೆ ಅಷ್ಟೇ ದೂರುದಾರ ಲೋಹಿತ್ ಅವರು ರಾಜ್ಯಪಾಲರಿಗೆ ರಾಜಭವನಕ್ಕೆ ದೂರನ್ನು ಕೊಟ್ಟಿರುವಂಥದ್ದು. ಆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಒಂದು ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೋಮವಾರ ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಯಾವುದಾದರೂ ಅನುಮಾನಗಳು ಬಂದರೆ ಆ ಸಂದರ್ಭದಲ್ಲಿ ದೂರುದಾರರನ್ನು ಕರೆದು ಅದಕ್ಕೆ ಕ್ಲಾರಿಫಿಕೇಷನನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಹಿಂದೆ ನಾವು ಅಬ್ರಹಾಂ ಮೂಡಾ ಕೇಸಲ್ಲಿ PCR ದಾಖಲು ಮಾಡೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದಾಗ ರಾಜ್ಯಪಾಲರಿಗೆ ಸಹಜವಾಗಿ ಕೆಲವೊಂದಷ್ಟು ಡೌಟ್ಸ್ ಬಂದಿತ್ತು. ಆ ಸಂದರ್ಭದಲ್ಲಿ ಅಬ್ರಹಾಂ ಅವರನ್ನು ರಾಜಭವನಕ್ಕೆ ಕರೆಸ್ಕೊಂಡು ದಾಖಲೆಗಳನ್ನು ಕೂಡ ಕೇಳಿದರು, ಅದೇ ರೀತಿ ಕ್ಲಾರಿಫಿಕೇಷನನ್ನು ಕೂಡ
ಕೇಳುವಂಥದ್ದನ್ನು ಮಾಡಿದರು. ಅದೇ ರೀತಿಯಾದಂಥ ಒಂದು ಪ್ರಕ್ರಿಯೆ ಇದರಲ್ಲೂ ಕೂಡ ಮುಂದುವರಿಬಹುದು. ಒಂದು ವೇಳೆ ರಾಜ್ಯಪಾಲರಿಗೆ ದೂರುದಾರ ಕೊಟ್ಟಂತಹ ಎಲ್ಲ ದಾಖಲೆಗಳ ಮೇಲೆ ಇನ್ನೂ ಒಂದಷ್ಟು ಡೌಟ್ಗಳು ಬಂದಿದೆ ಆದರೆ ಸಹಜವಾಗಿ ಲೋಹಿತ್ ಅವರನ್ನ ಮತ್ತೆ ರಾಜಭವನಕ್ಕೆ ಬರುವಂತೆ ಕೇಳಿ, ಯಾಕಂತ ಹೇಳಿದ್ರೆ ದೂರುದಾರ ತಮ್ಮ ದೂರಿನಲ್ಲಿ ತಮ್ಮ ಅಡ್ರೆಸ್ ಸಮೇತ ತಮ್ಮ ಫೋನ್ ನಂಬರ್ ಸಮೇತ ಕೊಟ್ಟಿರ್ತಾರೆ. ರಾಜ್ಯಪಾಲರ ಕಚೇರಿಯವರು ಬುಲಾವ್ ಮಾಡ್ತಾರೆ. ಬುಲಾವ್ ಮಾಡಿದಾಗ ಲೋಹಿತ್ ಹೋಗಬಹುದು, ಇನ್ನಷ್ಟು ದಾಖಲೆಗಳನ್ನು ಕೂಡ ಕೊಡ್ಬೋದು, ಇನ್ನಷ್ಟು ಕ್ಲಾರಿಫಿಕೇಶನ್ ಕೂಡ ಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ಒಟ್ಟಾರೆ ನಾಳೆ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕಾ ಬೇಡವಾ ಅನ್ನುವಂಥ ಒಂದು ನಿರ್ಧಾರವೂ ಕೂಡ ರಾಜ್ಯಪಾಲರು ಮಾಡುವಂಥ ಒಂದು ಸಾಧ್ಯತೆ ಇದೆ. ರಮ್ಯಾ, ರೈಟ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಾಲ್ತುಳಿತ ಕೇಸ್ನಲ್ಲಿ ಈಗ ದೂರನ್ನು ಕೂಡ ಕೊಡೋದಕ್ಕೆ ಅನುಮತಿಯನ್ನು ಕೋರಿ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ ಈ ಒಂದು ಪ್ರಕರಣ. ಸೊ ಏನು ಕ್ರಮವನ್ನು ಕೈಗೊಳ್ಳಬಹುದು, ಏನು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇದಕ್ಕೆ ಯಾರನ್ನ ಹೊಣೆ ಮಾಡ್ತಾ ಇದ್ದಾರೆ, ಸಮಯ ಕೊಟ್ರ ರಾಜ್ಯಪಾಲರು, ಖುದ್ದಾಗಿ ಮೀಟ್ ಮಾಡಿದ್ರ, ಇವರ ತಪ್ಪು ಹೇಗೆ ಅಂತ ಹೇಳ್ತಾರೆ. ಅಂದರೆ ಯಾರ ತಪ್ಪನ್ನು ಅವರು ಇಲ್ಲಿ ರಾಜ್ಯಪಾಲರಿಗೆ ಹೇಳೋದಕ್ಕೆ ಹೊರಟಿದ್ದಾರೆ, ಸಿ ಎಂ ಮತ್ತು ಡಿ ಸಿ ಎಂ ಅವರ ತಪ್ಪು ಅಂತ ಹೇಗೆ ಸಾಬೀತನ್ನು ಮಾಡ್ತಾರೆ, ಮತ್ತು ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಲೋಹಿತ್ ಅವರು, ಮತ್ತು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾರೆ ಇನ್ ಕೇಸ್ ಏನಾದರೂ, ಮತ್ತು ಗವರ್ನರ್ನಿಂದ ಏನು ರಿಪ್ಲೈ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಲೋಹಿತ್ ಅವರು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಲೋಹಿತ್ ಅವರೇ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ ರಮ್ಯಾ, ಕೇಳಿಸ್ತಾ ಇದೆ. ಸರ್, ಈಗ ನೀವು ದೂರನ್ನು ಕೊಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೀರಿ. ಈ ಯಾರ ವಿರುದ್ಧ ನೀವು ಪತ್ರವನ್ನು ಬರೆದಿದ್ದೀರಿ, ನಿಮ್ಮ ಪತ್ರದಲ್ಲಿ ಏನಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ? ಆಗ್ಲಿ ಮೇಡಮ್. ಏನಂದ್ರೆ ಈಗ ನಾವು ಯಾವ್ದೇ ಒಬ್ರು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಮಿನಿಸ್ಟರ್ ಮೇಲೆ ಆಗಿರ್ಬೋದಂಥದ್ದು, ಅವ್ರ ಮೇಲೆ ನಾವು ಒಂದು PCR ನ ಫೈಲ್ ಮಾಡ್ಬೇಕಂದ್ರೆ, ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿ FIR ಮಾಡಿಸ್ಬೇಕಂದ್ರೆ ಗವರ್ನರ್ ಅನುಮತಿ ಖಂಡಿತ ಕಡ್ಡಾಯ, ಸಂವಿಧಾನದ ಕಾನೂನು. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಅಂತೇಳಿ ನಾನು ಈಗಾಗಲೇ PIL ಹಾಕಿದ್ದೀನಿ. ಅವತ್ತೇ PIL ಹಾಕಿದೆ, ಮಾನ್ಯ ನ್ಯಾಯಾಲಯ ಕೂಡ ಸುಮೋಟೋ PIL ಆಗಿದೆ. ಎರಡೂ ಕೂಡ ಮಂಗಳವಾರ ನಾವು ನಿಮ್ಗೆ ಆರ್ಗ್ಯೂ ಮಾಡಕ್ ಚಾನ್ಸ್ ಕೊಟ್ಟಿವಿ ಅಂತ ಓಪನ್ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಹೇಳಿದ್ರು. ನಾವು ಕೇಳಿರುವಂತ ಪ್ರಾರ್ಥನೆಗಳು ಕೂಡ ಈಗಾಗಲೇ ನಮಗೆ ಫುಲ್ಫಿಲ್ ಆಗಿದೆ ಸರ್ಕಾರದ. ಹೇಗೆ ಅಂದ್ರೆ ನಮ್ಮ ನಿವೃತ್ತ ನ್ಯಾಯಾಧೀಶರು ಬೇಕು ತನಿಖೆಗೆ ಅಂತ ಹೇಳಿದ್ದೆ, ಕೊಟ್ಟಿದ್ದಾರೆ. ಮತ್ತೆ KSE ಅವ್ರ ಮೇಲೆ FIR ಆಗ್ಬೇಕಾಗಿತ್ತು ಅಂತ ಹೇಳಿದೆ, ಅದು ಆಗಿದೆ. ಹಾಗೆ ರಾಜ್ಯ ಸರ್ಕಾರನು ಕೂಡ ಹೊಣೆ ಅಂತ ಹೇಳಿದ್ದಿ, ನಾವು PIL ಹಾಕಿದ್ವಿ, ಅದಾಗಿಲ್ಲ ಇನ್ನ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆದಾಗ ಏನಾದ್ರೂ ಕೂಡ ಯಾರಾದ್ರೂ ಅವರ ಒಂದು ಅಧಿಕಾರ ವ್ಯಾಪ್ತಿಯನ್ನ ಬಳಕೆ ಮಾಡ್ಕೊಂಡು ಇರ್ಲಿ ಬಿಡ್ರಿ ಅಂತ ನೆಗ್ಲಿಜಿಯೆಂಟ್ ಆಗಿ ಆತ್ರತ್ರವಾಗಿ ನಿರ್ಧಾರಗಳನ್ನ ತಗೊಂಡಿದ್ರು ಕೂಡ ಅವರೂ ಕೂಡ ಈ ಒಂದು ಕಾರಣಕ್ಕೆ ಹೊಣೆಗಾರರಾಗ್ತಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗಾದ್ರೆ ಅವ್ರ ಮೇಲೆ ನಾವು ಪ್ರಾಸಿಕ್ಯೂಷನ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು, ಅವ್ರನ್ನೂ ಕೂಡ ಯಾರೋ ಒಬ್ರು ತನಿಖೆ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಈಗ ಗವರ್ನರ್ ಅನುಮತಿಯ ಬೇಕಾಗತ್ತೆ. ಆ ಅನುಮತಿಗೋಸ್ಕರ ಈ ಅರ್ಜಿಯನ್ನ ನಾವು ಸಲ್ಲಿಸಿದೀವಿ ಮೇಡಮ್. ಲೋಹಿತ್ ಅವರೇ, ಏನ್ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀರಿ ಅಂತ ಹೇಳಿ ನೀವು? ಸೋಮವಾರ ಸಂಜೆ 5:15 ಗವರ್ನರು ನಮಗೆ ಒಂದು ಟೈಮ್ ನಿಗದಿಪಡಿಸಿ ಬರಕ್ ಹೇಳಿದ್ದಾರೆ ಮೇಡಮ್. ಏನೇನು ದಾಖಲಾತಿ 5:05 ನಮಗೆ ಹೇಳಿದ್ದಾರೆ ಬರಕ್ಕೆ. ನಿನ್ನೆ ಅವರು ಗವರ್ನರ್ ಅವರು ನಾಳೆ ಸಂಜೆ 5:15, ಸೋಮವಾರ ಸಂಜೆ 5:15 ನಮಗೆ ನಿಗದಿಪಡಿಸಿದ್ದಾರೆ. ಅವತ್ತು ನಮ್ಮ ಹತ್ರ ದಾಖಲಾತಿಗಳನ್ನೆಲ್ಲ ನಾವು ತಗೊಂಡೋಗಿ ಕಾನೂನು ರೀತಿಯಲ್ಲಿ ಅವರಲ್ಲೂ ಕೂಡ ಜುಡಿಷಿಯರಿ ಲೀಗಲ್ ಟೀಮ್ಸ್ ಇರ್ತವೆ, ಅದನ್ನು ಕೂಡ ಪ್ರಸ್ತಾಪನೆ ಮಾಡಿಕೊಂಡು ಅದ ನಂತರ ನಮಗೆ ಅನುಮತಿ ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆ ನಮ್ಗಿದೆ. ಯಾಕಂದ್ರೆ ಗವರ್ನರ್ ಕೂಡ ಅಲ್ಲಿ ಆ ಒಂದು ಜಾಗದಲ್ಲಿ ಅವರು ಇದ್ರು, ವಿಟ್ನೆಸ್ ಆಗಿದ್ರು, ಅವರು ಕೂಡ ಜನಸ್ತೋಮ ಏನಿತ್ತು ಅಂತ ಗೊತ್ತಿರುತ್ತೆ. ಅದಾದ ನಂತರ ಗವರ್ನರ್ ಅವರಿಗೆ ಏನಾಗಿದೆ ಅಂದ್ರೆ ಅಲ್ಲೇನಾಗಿರುತ್ತೆ, ಅಲ್ಲೇನ್ ಪ್ಲಾನ್ಸ್ ಇದ್ದಾವೆ ಅಂತ ಅವ್ರಿಗೆ ಮಾಹಿತಿ ಇರುತ್ತೋ ಇರೋಲ್ವೋ ನಮ್ಗೆ ಗೊತ್ತಿಲ್ಲ. ಕಣ್ಮುಂದೆ ಅವ್ರು ನೋಡಿರುವಂತದ್ದು ಜನಸ್ತೋಮ ಇತ್ತು, ಅಲ್ಲಿಂದ ಜನ ಅಲ್ಲಿಗೆ ಹೋದಾಗ ಎಷ್ಟು ಕಿಲೋಮೀಟರ್ ಇದೆ ಅಂತ ಅವ್ರಿಗೆ ಗೊತ್ತು. ಸೊ ಇಲ್ಲಿಂದ ಏನೇನು ಆಗಿರುತ್ತವೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ತವೆ. ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ಸಿಗುತ್ತೆ ಚಾನ್ಸಸ್ ಪ್ರಾಸಿಕ್ಯೂಷನ್ ಮಾಡಕ್ಕೆ ಅನ್ನೋಂಥದ್ದು ನಮ್ಗೆ ಒಂದು ನಂಬಿಕೆ ಇದೆ. ಮತ್ತೆ ಜನರು ಕೂಡ ಇದನ್ನೇ ನಿರೀಕ್ಷಣೆ ಮಾಡ್ತಿದ್ದಾರೆ. ಇವತ್ತು ನೀವು 11 ಜನ ಸಾವಾಗಿರೋ ಮನೆಯಲ್ಲೂ ಕೂಡ ನೀವು ಕೇಳಿದ್ರು ಕೂಡ, ನೋವಾಗಿರೋ ಮನೆಗಳಲ್ಲೂ ಕೇಳಿದ್ರು ಕೂಡ, ಬೇಜಾರಾಗಿರೋ ಮನೆಗಳಲ್ಲೂ ಕೇಳಿದ್ರು ಕೂಡ, ನಮ್ಮಂತವ್ರನ್ನೂ ಕೇಳಿದ್ರು ಕೂಡ ಸರ್ಕಾರದ ತಪ್ಪಿದೆಯಲ್ವೇನ್ರಿ, ಅವ್ರಿಗೇನಾದ್ರು